ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಷ್ಣ ಭಟ್ ಮಾತಾಡ್ತಿರೋದು. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ತಿಳಿಸ್ಲಿಕ್ಕೆ ಬಂದಿದ್ದೇನೆ. ನೋಡಿ ಪ್ರಿಯ ವೀಕ್ಷಕರೇ, ನಿಮಗೆ ಸಾಲದ ಬಾಧೆ ಇದೆಯಾ? ಸಾಲದಲ್ಲಿ ಸಂಪೂರ್ಣವಾಗಿ ಸಿಲುಕಿ ನರಳುತ್ತಿದ್ದೀರಾ? ಮತ್ತೆ ಮೂರನೇ ವ್ಯಕ್ತಿಗಳಿಂದ ಸಾಲದಲ್ಲಿ ಸಿಲುಕಿ ನೀವು ಸಂಪೂರ್ಣವಾಗಿ ಟೆನ್ಷನ್ ಅಲ್ಲಿದ್ದೀರಾ? ಮತ್ತೆ ಸಾಲದಿಂದ ನೀವು ಮುಕ್ತಿ ಹೊಂದಲಿಕ್ಕೆ ಆಗ್ತಾ ಇಲ್ವಾ? ಹಣದ ಸಮಸ್ಯೆ ಇದೆಯಾ? ಕೊರತೆ ಇದೆಯಾ? ಈ ಒಂದು ರೆಮಿಡಿ ನಿಮಗಾಗಿ ವೀಕ್ಷಕರೇ. ಪ್ರತಿ ಮಂಗಳವಾರ 11 ದಿನ ಪ್ರತಿ ಮಂಗಳವಾರ 11 ದಿನ ಈ ಒಂದು ಸಣ್ಣದಾದ ತಂತ್ರ ಮಾಡಿದ್ರೆ ಸಾಕು. ತಂತ್ರ ಅಂತ ಹೇಳಿದ್ರೆ ನೀವು ಅದು ಮಾಡೋದು ಇದು ಮಾಡುವಂಥದ್ದಲ್ಲ. ಬೆಳಗಿನ ಜಾವ ನೀವು ಮಂತ್ರ ಪಠನೆ ಮಾಡಬೇಕು. 108 ಬಾರಿ ಮಂತ್ರ ಪಠನೆ ಮಾಡಿ ಮಂಗಳವಾರ ಟೈಮಲ್ಲೇ ನೀವು ಕೆಂಪು ಹೂವನ್ನು ಗಣಪತಿಗೆ ಅರ್ಪಣೆ ಮಾಡಿದ್ರೆ ನಿಮ್ಮ ಒಂದು ಸಾಲದ ಬಾಧೆ, ಸಾಲದ ಒತ್ತಡ, ಮತ್ತೆ ಜಾಮೀನಿಂದ ಏನು ಒಬ್ಬನಿಗೆ ಸಾಲ ಕೊಡಿಸಿರ್ತೀರಾ ಅದರಿಂದ ಮುಕ್ತಿ ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ. ಈ ಒಂದು ಪರಿಹಾರ ಮಂತ್ರ ಏನಂತ ಹೇಳಿದ್ರೆ, ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮರ್ಪ್ರಭಂ ಕುಮಾರಂ ಶಕ್ತಿಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ. ಅಂದರೆ ಈ ಒಂದು ಶ್ಲೋಕದಿಂದ ನಿಮ್ಮಲ್ಲಿರ್ತಕ್ಕಂಥ ದೋಷ, ಹಣದ ಸಮಸ್ಯೆಗಳು ಏನಿದೆ ಸಂಪೂರ್ಣವಾಗಿ ನಿವಾರಣೆ ಆಗಿ ಹಣಕಾಸಿನ ಸಾಲದ ಒತ್ತಡ, ಸಾಲದ ಬಾಧೆ ಮತ್ತೆ ಹಣಕಾಸಿನ ಸಮಸ್ಯೆ ಏನಿದೆ ಕಂಪ್ಲೀಟ್ ದೂರ ಆಗುತ್ತೆ. ಇದು ಮಂಗಳವಾರ 11 ದಿನ ಮಾಡಬೇಕು. ಈ ಮಂತ್ರನ ನೀವು ಕಂಪ್ಲೀಟ್ ಆಗಿ 108 ಬಾರಿ ಪಠನೆ ಮಾಡಬೇಕು. ಆ ಮಂತ್ರ ಹೇಳಿದ್ನಲ್ಲ ವೀಕ್ಷಕರೇ, ಮರಿದೆ ಈ ಒಂದು ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ದೂರ ಹೋಗುತ್ತೆ. ಮತ್ತೆ ನಮ್ಮ ಒಂದು ಫೇಸ್ಬುಕ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನಮಸ್ಕಾರ.